ಒಂದು ಗಂಭೀರವಾದ ಸಮಸ್ಯೆ ಇದೆ. ಆಯ್ತು, ಈ ವರ್ಷನೂ ಸಫರ್ ಆದ್ರಿ, ಮುಂದಿನ ವರ್ಷನೂ ಸಫರ್ ಆಗ್ತದೆ, ಇನ್ನು ಹೆಚ್ಚಾಗ್ತಿದೆ. ಉಪಯೋಗಕ್ಕೆ ಬರದೇ ಇರತಕ್ಕಂತ ಕಾಯಿಗಳಾಗಿ ಬದಲಾಗ್ತದೆ. ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ಈ ಬೆಳೆ ಬೆಳೆದ್ ನಾವು ಉದ್ಧಾರ ಆಗೋದು ಬೇಡ. ಕೊನೆಯ ಹಂತದಲ್ಲಿ ಸಮಸ್ಯೆ ಬಂದಾಗ ರೈತರಿಗೆ ಕಣ್ಣೀರು ಬರುತ್ತೆ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಚಿಲ್ಲಿ ಅಂತಕ್ಕಂಥದ್ದು ಕೂಡ ಕೆಲವು ಭಾಗದಲ್ಲಿ ಬಹಳ ಕಮರ್ಷಿಯಲ್ ಕ್ರಾಪ್ ಆಗಿದೆ. ಇದು ನಾರ್ತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ಸೊ ಇದರಲ್ಲಿ ಒಂದು ಗಂಭೀರವಾದ ಸಮಸ್ಯೆ ಇದೆ. ಏನಂತಂದ್ರೆ ಫ್ರೂಟ್ ರಾಟ್. ಸೊ ಈ ಫ್ರೂಟ್ ರಾಟ್ ಅಂತಕ್ಕಂಥದ್ದು ಹಣ್ಣು ಕೊಳೆಯುವಂಥದ್ದು, ಇದು ಗೊತ್ತಾಗದೇ ಇಲ್ಲ. ಬೆಳೆ ಎಲ್ಲ ಬೆಳೆದು ಕಾಯಿ ಬಂದ ನಂತರ ಆ ಮೆಚ್ಯೂರ್ ಆಗೋ ಸ್ಟೇಜ್ ಅಲ್ಲಿ ಇದು ಐಡೆಂಟಿಫೈ ಆಗುತ್ತೆ. ಸೊ ಆಗ ನಮ್ಮ ಕೈ ಮೀರಿರುತ್ತೆ. ಸೊ ಇದೊಂದು ಫಂಗಸ್ ಡಿಸೀಸ್ ಇದು. ಸೊ ಈ ಡಿಸೀಸ್ ಬಂದಾಗ ಸಾಕಷ್ಟು ಬೆಳೆಗಳಲ್ಲಿ 20%, 30%, 40% ಮಾರ್ಕೆಟ್ಗೆ ಉಪಯೋಗಕ್ಕೆ ಬರದೇ ಇರತಕ್ಕಂತ ಕಾಯಿಗಳಾಗಿ ಬದಲಾಗ್ತದೆ. ಹೆಂಗ್ ಬರುತ್ತೆ ಅಂತ ನಾವು ನೋಡಿದ್ರೆ ನೋಡಿ, ಮುಖ್ಯವಾಗಿ ಫಂಗಸ್ ಅಂತಕ್ಕಂಥದ್ದು ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು. ಸೊ ಇದೊಂದು ಕೊಲ್ಯಾಟೋಟ್ರೈಕಮ್ ಅಂತಕ್ಕಂಥ ಒಂದು ಫಂಗೈ ಅಟ್ಯಾಕ್ ಮಾಡತಕ್ಕಂಥದ್ದು. ಸೊ ಈ ಫಂಗೈ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತಂದ್ರೆ ಮಣ್ಣಲ್ಲಿ ಪೋಷಕಾಂಶಗಳ ಅಸಮತೋಲನ, ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮಗ್ರವಾಗಿ ಪೋಷಕಾಂಶಗಳು ಸಿಗಲಿಲ್ಲ ಅಂದ್ರೆ ಹಿಂಗಾಗತ್ತೆ. ಸಾಯಿಲ್ ಫುಡ್ ವೆಬ್ ಡ್ಯಾಮೇಜ್ ಆಗಿದ್ರು ಹಿಂಗಾಗತ್ತೆ. ಅಂದ್ರೆ ಮಣ್ಣಿನ ಜೀವ ವೈವಿಧ್ಯತೆ ಹಾಳಾಗಿದ್ರು ಈ ಒಂದು ಫಂಗೈ ಬೇಗ ಅಟ್ಯಾಕ್ ಮಾಡ್ತದೆ. ಸೊ ಅದೇ ರೀತಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿದ್ರು ಮಣ್ಣಲ್ಲಿ ಆ ಗಿಡಕ್ಕೆ ಈ ರೋಗವನ್ನ ಬರದಂಗೆ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ಆ ಗಿಡಕ್ಕೆ ಇರೋದಿಲ್ಲ. ಸೊ ಇದೆಲ್ಲ ರೈತರಿಗೆ ಹೆಂಗ್ ಗೊತ್ತಾಗಬೇಕು? ಸೊ ಮಣ್ಣಲ್ಲಿ ಫುಡ್ ವೆಬ್ ಡ್ಯಾಮೇಜ್ ಆಗಿರೋದಿರ್ಬೋದು, ಪೋಷಕಾಂಶಗಳ ಕೊರತೆ ಇರಬಹುದು. ಆ ಕೊರತೆ ಇರೋದು ತೋರ್ಸ್ಕೊಳ್ಳಲ್ಲ. ಅದೇನಾದ್ರು ಸಿಂಪ್ಟಮ್ಸ್ ಇದ್ರೆ ಒಂದಷ್ಟು ತಂದು ಹಾಕ್ಬಹುದು. ತಂದು ಹಾಕಿದ್ರೂ ಸಹ ಬೇರುಗಳು ತಗೊಳ್ಳೋ ಸ್ಥಿತಿಯಲ್ಲಿರಲ್ಲ. ಯಾಕೆಂತಂದ್ರೆ ಮಣ್ಣಿನಲ್ಲಿ ಉಪಕಾರಿ ಜೀವಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವುದೇ ಪೋಷಕಾಂಶಗಳನ್ನ ತಂದು ಹಾಕಿದ್ರು ಬೇರು ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಸೊ ಯಾವಾಗ ಮಣ್ಣು ಗಟ್ಟಿ ಆಗುತ್ತೋ, ಮಣ್ಣಿನಲ್ಲಿ ಗಾಳಿ ಆಡಲ್ವೋ, ಬೇರುಗಳ ಅಭಿವೃದ್ಧಿ ಉತ್ತಮವಾಗಿ ಆಗಲ್ವೋ, ಆ ಜಾಗದಲ್ಲಿ ಈ ಸಮಸ್ಯೆ ಬರ್ತದೆ. ಸೊ ಅದಕ್ಕೆ ನಾವಿವತ್ತು ಸಾಕಷ್ಟು ಜನ 5 ಎಕರೆ, 10 ಎಕರೆ, 20 ಎಕರೆ ಕೂಡ ಈ ಒಂದು ಚಿಲ್ಲಿ ಮೆಣಸಿನ ಗಿಡವನ್ನ ಮಾಡ್ತಕ್ಕಂಥ ಬೆಳೆಗಾರರಿದ್ದಾರೆ. ಆದ್ರೆ ಕೊನೆಯ ಹಂತದಲ್ಲಿ ಸಮಸ್ಯೆ ಬಂದಾಗ ರೈತರಿಗೆ ಕಣ್ಣೀರು ಬರುತ್ತೆ. ಹೆಂಗೆ ನಾವು ಬದುಕೋದು ಅಂತಕ್ಕಂಥ ವಿಚಾರ ಎದುರಾಗುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳದೆ ನೀವು ಮುಂದುವರಿಸಿರಿ ಅಂತ ಇಟ್ಕೊಳ್ಳಿ. ಆಯ್ತು, ಈ ವರ್ಷನೂ ಸಫರ್ ಆದ್ರಿ, ಮುಂದಿನ ವರ್ಷನೂ ಸಫರ್ ಆಗ್ತೀರಿ, ಇನ್ನು ಹೆಚ್ಚಾಗ್ತೀರಿ. ಸೊ ವರ್ಷನೂ ಇದೇ ರೀತಿ ಆದಾಗ ಏನಾಗ್ತೀರಿ? ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ಈ ಬೆಳೆ ಬೆಳೆದ್ ನಾವು ಉದ್ಧಾರ ಆಗೋದು ಬೇಡ ಅಂತಕ್ಕಂಥ ನಿರ್ಣಯಕ್ಕೆ ಬರುವಂತ ಪರಿಸ್ಥಿತಿ ಆಗುತ್ತೆ. ಸೊ ಅದಕ್ಕೆ ಇದರ ರೂಟ್ ಕಾಸ್ ನ ನೀವು ಸರಿಯಾಗಿ ತಿಳ್ಕೋಬೇಕು. ಅಂದ್ರೆ ಇದು ಮೂಲ ಕಾರಣ ಏನು ಅಂತಂದ್ರೆ ಮಣ್ಣೆ. ಆ ಮಣ್ಣಿನಲ್ಲಿ ಪೋಷಕಾಂಶಗಳು ಸಮತೋಲನವಾಗಿ ಬೆಳೆಗೆ ಸಿಗಬೇಕಾದ್ರೆ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ವಿಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಯಾವ ತೋಟದಲ್ಲಿ ಆ ಮಣ್ಣಿನ ಜೀವ ವೈವಿಧ್ಯತೆ ಚೆನ್ನಾಗಿರುತ್ತೋ ಅದು ಆರೋಗ್ಯಕರವಾದ ಮಣ್ಣು ಅಂತ ಕರೀತಾರೆ. ಎಲ್ಲಿ ಆರೋಗ್ಯಕರವಾದ ಮಣ್ಣಿರುತ್ತೋ ಅಲ್ಲಿ ಆರೋಗ್ಯಕರವಾದ ಬೆಳೆ ಬರುತ್ತೆ. ಸೊ ಅದರಿಂದ ಈ ರೀತಿ ಸಮಸ್ಯೆಗಳು ಒಬ್ಬರದಲ್ಲ, ಒಂದೊಂದು ಏರಿಯಾದಲ್ಲಿ ಎಲ್ಲಾ ರೈತರ ತೋಟಗಳಲ್ಲೂ ಈ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ರಿ. ಈ ಫ್ರೂಟ್ ರಾಟ್ ಅಂತಕ್ಕಂತ ಒಂದು ಸಮಸ್ಯೆಯಿಂದ ಅದಕ್ಕೆ ಮಣ್ಣಿನ ಜೀವ ವೈವಿಧ್ಯತೆನ ಹೆಂಗಿಸ್ಕೋಬೇಕು, ಅಥವಾ ಮಣ್ಣಿನ ಈ ಒಂದು ಆಹಾರ ಸರಪಳಿ ಫುಡ್ ವೆಬ್ ಅಂತ ಏನ್ ಕರೀತಿರೋ ಅದನ್ನ ಹೆಂಗೆ ಇಮಿಡಿಯೇಟ್ ಬೂಸ್ಟ್ ಮಾಡ್ಕೋಬೇಕು ಅಂತ ನೀವು ಇದ್ರ ಬಗ್ಗೆ ಯೋಚಿಸ್ತಾ ಇದ್ರೆ ಇದು ಬಹಳ ಸುಲಭ. ಇವತ್ತು ಇದು ಒಂದು ಪ್ರೂವ್ ಆಗಿದೆ. ಇಡೀ ದೇಶದಲ್ಲಿ ಇದು ಸಾಬೀತಾಗಿರ್ತಕ್ಕಂತ ಒಂದು ಜೈವಿಕ ಒಳಸುರಿ. ಸೊ ಅದೇ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿ. ಸೊ ಇದನ್ನ ನೀವು ಮಣ್ಣಿಗೆ ಹಾಕಿದ್ರೆ ಮಣ್ಣಿನಲ್ಲಿ ಆ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ. ಮಣ್ಣಲ್ಲಿ ಪೋಷಕಾಂಶಗಳನ್ನ ಸಮಗ್ರವಾಗಿ ಬೇರುಗಳಿಗೆ ಒದಗಿಸ್ತಾ, ಬೇರುಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ, ಆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಕೊಡ್ತಾ, ಆ ಕಾಯಿಗೆ ಅಥವಾ ಗಿಡಕ್ಕೆ ಈ ಒಂದು ಫಂಗಸ್ ಏನ್ ಹೇಳಿರಿ, ಫಂಗಸ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನ ಅಟ್ಯಾಕ್ ಮಾಡಕ್ ಬಂದಾಗ ಅದನ್ನ ರಕ್ಷಣೆ ಮಾಡ್ಕೊಳ್ಳೋ
ಮಾಡ್ಕೊಳ್ಳುತ್ತೆ. ರಕ್ಷಣೆ ಮಾಡ್ಕೊಳ್ಳುವಂತ ರೋಗ ನಿರೋಧಕ ಶಕ್ತಿ ಈ ಗಿಡಕ್ಕೆ ಕೊಡ್ತದೆ. ಈ ಮಣ್ಣಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಹಾಕಿದಾಗ ಆ ಮಣ್ಣಲ್ಲಿ ಇದೆಲ್ಲ ಅಭಿವೃದ್ಧಿ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಆ ಗಿಡಕ್ಕೆ ಶಕ್ತಿ ಬರುತ್ತೆ, ರೋಗ ಕಂಟ್ರೋಲ್ ಆಗುತ್ತೆ. ಸೊ ಇದು 15-20 ದಿವಸದಲ್ಲಿ ನೀವು ಮಣ್ಣಲ್ಲಿ ಈ ಒಂದು ಮಿರಾಕಲ್ ಥಿಂಗ್ಸ್ ನ ನೀವು ನೋಡಬಹುದು. ಎರೆಹುಳನ ನೋಡಬಹುದು, ಮಣ್ಣು ಲೂಸ್ ಆಗಿರೋದು ನೋಡಬಹುದು, ಮಣ್ಣಲ್ಲಿ ನೀರ್ನ ಚೆನ್ನಾಗಿ ಇಂಗಿಸ್ಕೊಳ್ಳೋದು ನೋಡಬಹುದು, ಅರ್ಥ ಆಯ್ತಾ, ಬೇರುಗಳ ಅಭಿವೃದ್ಧಿ ನೋಡಬಹುದು. ಸೊ ಈ ರೀತಿ ಈ ಮಣ್ಣಿನ ವಿಜ್ಞಾನವನ್ನ ಅರಿತು ನೀವು ಕೆಲಸ ಮಾಡಿದ್ದೆ ಆದ್ರೆ ಈ ಒಂದು ಸಮಸ್ಯೆಯಿಂದ ಆಗ್ತಕ್ಕಂತ ಲಾಸ್ ನ ನೀವು ತಪ್ಪಿಸ್ಕೊಂಡು ಉತ್ತಮವಾದ ಬೆಳೆನ ತೆಗಿತಾ ಉತ್ಕೃಷ್ಟವಾದ ಕಾಯಿನ ಬೆಳೀತಾ ಸೊ ಉತ್ತಮವಾದ ಲಾಭನು ಪಡಿಬಹುದು ಅಂತ ಹೇಳ್ತಾ, ನಿಮ್ಮ ಈ ಒಂದು ಚಿಲ್ಲಿ ಗಾರ್ಡನ್ಸ್ ತೋಟಗಳಲ್ಲಿ ಈ ತರ ಸಮಸ್ಯೆ ಇದ್ರೆ ನೀವು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.